ಸಂಜೆ ತೆಗಿ ಅಂತ ರಬಕವಿಂದ ಈಗಾಗಲೇ ನಮ್ಮ ರಬಕವಿಗೆ ಹೋದ ತಿಂಗಳು 7ನೇ ತಿಂಗಳು 31ನೇ ತಾರೀಕಿನಂದು ಸರ್ಕಾರ ಆದೇಶ ಮಾಡಿದ ಪ್ರಕಾರ ಸರ್ವೆ ನಂಬರ್ 80ರಲ್ಲಿ JLBC ಜಾಗದಲ್ಲಿ ಮಿನಿ ವಿಧಾನಸೌಧ ಆಗಬೇಕಂತ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಆ ಆದೇಶವನ್ನು ವಿರೋಧಿಸಿ ಈಗಾಗಲೇ ಬನಟ್ಟಿ ನಗರದಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ದಯವಿಟ್ಟು ಒಂದು ಒಳ್ಳೆಯ ಸಹೋದರತ್ವ ಭಾವನೆಯಿಂದ ಇದ್ದಂಥ ರಬಕವಿ ಬನಟ್ಟಿ ಜನತೆಯನ್ನು ಹಾದಿ ತಪ್ಪಿಸುವ ಒಂದು ಕೆಟ್ಟ ವಿಚಾರ ಇವತ್ತು ಅಲ್ಲಿ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಪ್ಪು. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಸುಮಾರು ಒಂದು 50-60 ವರ್ಷಗಳಿಂದ ಸಾಕಷ್ಟು ಅನ್ಯಾಯ ಒಳಪಟ್ಟಂತ ಈ ರಬಕವಿಯನ್ನ ಇವತ್ತು ಒಂದು ವಿಧಾನಸೌಧಕ್ಕೋಸ್ಕರ ಎಲ್ಲ ಒಂದು ಸರ್ಕಾರ ಹೌದು ಎಲ್ಲ ಜನಪ್ರತಿನಿಧಿಗಳ ಒಂದು ಪ್ರಯತ್ನದಿಂದ ನಮ್ಮ ರಬಕವಿಯಲ್ಲಿ ಈಗಾಗಲೇ ಒಂದು ಮಿನಿ ವಿಧಾನಸೌಧ ಆಗಲಿಕ್ಕೆ ಒಂದು ಸರ್ಕಾರ ಆದೇಶ ಮಾಡಿದೆ. ದಯವಿಟ್ಟು ಆ ಆದೇಶವನ್ನು ವಿರೋಧಿಸಿ ಈಗಾಗಲೇ ಏನು ಸತ್ಯಾಗ್ರಹ ಮಾಡ್ತಲ್ಲ ದಯವಿಟ್ಟು ಅದನ್ನು ಕೈಬಿಟ್ಟು ಎಲ್ಲರೂ ಕೂಡಿ ಈ ಒಂದು ಪ್ರಜಾಸೌಧವನ್ನು ರಬಕವಿ JLBCಯಲ್ಲಿ ಮಾಡೋಣಂತ ಈ ಮೂಲಕ ಹೇಳ್ತಾ, ಈಗಾಗಲೇ ನಿಮ್ಗೆ ಗೊತ್ತಿದ್ದ ಹಾಗೆ ಕಳೆದ ಒಂದು ಕೃಷ್ಣ ಬೈರೇಗೌಡವರು ಕಂದಾಯ ಮಿನಿಸ್ಟರ್ ಆಗಿದ್ದಾಗ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ವಿಷಯ ಚರ್ಚೆ ಆಗಿತ್ತು. ಏನಪ್ಪಾ ಅಂದ್ರೆ ಒಂದು ಸ್ಮಶಾನ ಭೂಮಿಯನ್ನ ಯಾವುದೇ ಒಂದು ಬೇರೆ ಒಂದು ಕೆಲಸಕ್ಕೆ ಬಳಸಿಕೊಳ್ಳಬಾರದಂತ, ಅಂದ್ರೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಆ ಸ್ಮಶಾನ ಭೂಮಿಯನ್ನ ಬಳಸಿಕೊಳ್ಳಬಾರದಂತ ಚರ್ಚೆನೂ ಆಗಿದೆ. ಅದ ಈಗಾಗಲೇ ಟರಾವ್ ಆಗಿದೆ. ದಯವಿಟ್ಟು ಈಗಾಗಲೇ ಅವರು ಬನಟ್ಟಿ ಅವರು ತೋರಿಸ್ತಾ ಇರುವ ಜಾಗ ಇವತ್ತಾದ್ರೂ ನೀವು ತೆಗೆದು ನೋಡಿದ್ರೆ ಅದು ಸರ್ಕಾರಿ ಸ್ಮಶಾನ ಜಾಗ ಅಂತ ಇದೆ. ದಯವಿಟ್ಟು ಊರಿಗೆ ಸ್ಮಶಾನ ಜಾಗವನ್ನ ಎಷ್ಟೇ ಕೊಟ್ಟರು ಕಡಿಮೆನೆ, ಯಾಕಂದ್ರೆ ಜನಸಂಖ್ಯೆ ಬೆಳೀತಾ ಇರೋದ್ರಲ್ಲಿ ಅದೇ ಜಾಗವನ್ನು ನಾವು ಬಳಸಿಕೊಂಡು ಈ ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದೆ ಆದಂದ್ರೆ ಒಳ್ಳೆ ಸ್ಮಶಾನಕ್ಕೆ ನಮಗೆ ಜಾಗ ಸಿಗೋದಿಲ್ಲ. ಸ್ಮಶಾನ ಜಾಗದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು, ಉಳಿ ಜಾಗದಲ್ಲಿ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾ ಈಗಾಗಲೇ ಸರ್ಕಾರ ಆದೇಶ ಮಾಡಿ ಪ್ರಕಾರ ಸರ್ವೆ ನಂಬರ್ 80ರಲ್ಲಿ JLBC ಜಾಗದಲ್ಲಿ ದಯವಿಟ್ಟು ಆದಷ್ಟು ಬೇಗ ಶಂಕುಸ್ಥಾಪನೆ ಆಗಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಅದು ಹೀಗೆ ಮುಂದೂಡ್ತಾ ಹೋದ್ರೆ ಉಗ್ರ ಹೋರಾಟಕ್ಕೂ ನಾವು ಎಲ್ಲರೂ ಸಜ್ಜಿದೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ. ಈಗ ಕಳೆದ ತಿಂಗಳು 31ನೇ ತಾರೀಕಿನ ದಿವಸ ಪ್ರಜಾಸೌಧಕ್ಕೆ ರಬಕವಿ ನಗರದ CTS ನಂಬರ್ 80ರಲ್ಲಿ ಪ್ರಜಾಸೌಧದ 3 ಎಕರೆ 18 ಗುಂಟೆ ಜಾಗವನ್ನು ಕಂದಾಯ ಇಲಾಖೆಗೆ ಹಸ್ತಾಂತರಿಸಿಗೊಳಿಸಬೇಕಂತೇಳಿ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಗಳು ಅವತ್ತಿನ ದಿನ ಆದೇಶವನ್ನು ಮಾಡಿದ್ದಾರೆ. ಆದೇಶವನ್ನು ಮಾಡಿದ ಪ್ರಕಾರವಾಗಿ ಇನ್ಮೇಲೆ ಆದಷ್ಟು ಬೇಗನೆ ಶಂಕುಸ್ಥಾಪನೆ ಮಾಡ್ಬೇಕಂತ ಅಂತ ತಯಾರಿಯೊಳಗೆ ಇರುವ ಹೊತ್ತಿನಾಗ ಈಗಾಗಲೇ ತಾಲೂಕಾಗಿ ಸುಮಾರು 8 ವರ್ಷ ಆದ್ರೂ ಪ್ರಜಾಸೌಧ ಜಾಗೆಯನ್ನು ಗುರುತಿಸ್ಲಿಕ್ಕೆ ಸರ್ಕಾರ ಸಾಕಷ್ಟು 3-4 ಜಾಗಗಳನ್ನು ನೋಡ್ಕೊಂಡ್ರಾಗ ಅಷ್ಟೆಲ್ಲದರೊಳಗೆ ಅತ್ಯಂತ ಸೂಕ್ತವಾದ ಜಾಗ ತೇಗಿಸಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, ಉಪವಿಭಾಗಾಧಿಕಾರಿ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ರಬಕವಿಯ JLBC ಜಾಗನ ಸೂಕ್ತದ ಅಂತ ಹೇಳಿಸಿಂದ ಈಗಾಗಲೇ ಅವರು ಆದೇಶವನ್ನು ಮಾಡಿರ್ತಾರೆ. ಈ ಆದೇಶ ಹೊರಬಿದ್ದ ನಂತರ ನಮ್ಮ ಪಕ್ಕದ ನಗರದಾಗಿರ್ತಕ್ಕಂಥ ಬನಟ್ಟಿ ಅವರು ಪ್ರಯತ್ನ ಮಾಡುವ ಸಮಯದೊಳಗನ ಮಾಡಿ ಅಲ್ಲಿ ಅದನ್ನು ತೋರಿಸಿಕಿಸಿಂದ ಮಾಡ್ಕೊಂಡಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಆದರೆ ಈಗಾಗಲೇ ನಮ್ಮ ಜಾಗ ಶಾಂಕ್ಷನ್ ಆದ ನಂತರ ರಬಕವಿಗೆ ಆಗಬಾರ್ದು ಅಂತೇಳಿ ಅಲ್ಲೊಂದು ಏನು ವೇದಿಕೆ ಹುಡ್ಕೊಂಡ ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡ್ಲಾಕತ್ತಾರಲ್ಲ, ಇದು 2 ಊರಿನ ಬಾಂಧವ್ಯಕ್ಕೆ ಧಕ್ಕೆ ತರುವಂತ ಕೆಲಸ ಆಗೈತಿ. ದಯಮಾಡಿ ಅಂತ ಧಕ್ಕೆ ತರುವಂತ ಕೆಲಸ ಯಾರೂ ಮಾಡಬಾರ್ದು. ಸಾಕಷ್ಟು ಆಫೀಸ್ಗಳು ಬನಟ್ಟಿ ಒಳಗಾದಾಗ ರಬಕವಿ ಒಳಗೆ ಒಂದೂ ಪ್ರತಿಭಟನೆ ಮಾಡಿದ ಉದಾಹರಣೆಗಳಿಲ್ಲ. ಇವತ್ತು ಅವ್ರು ಪ್ರತಿಭಟನೆಯನ್ನು ಮಾಡಾಕೈತ್ರಪ್ಪ ಅಂದ್ರೆ ಪ್ರತಿ ಆಫೀಸ್ಗಳು ಬಂದಾಗ ಇದನ್ನು ದಾರಿ ಮಾಡಿಕೊಡುವಂತ ಕೆಲಸ ಬನಟ್ಟಿ ಅವ್ರು ಮಾಡಬಾರ್ದು. ಆದಷ್ಟು ಬೇಗನೆ ಆ ಪ್ರತಿಭಟನೆಯನ್ನು ಹಿಂದೆ ತಕ್ಕೊಂಡು ನಮ್ಮ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಈ ಶಂಕುಸ್ಥಾಪನೆ ಕೆಲಸ ಆದಷ್ಟು ಬೇಗನೆ ಸುರಳಿತವಾಗಿ ಆಗ್ಲಿಕ್ಕೆ ರಬಕವಿ ಮತ್ತು ಬನಟ್ಟಿ ಹಾಗೂ ರಾಂಪುರ್ ಮತ್ತು ಹೊಸೂರಿನ ಎಲ್ಲ ಜನತೆಯ ಸಹಯೋಗದೊಂದಿಗೆನ ಈ ಶಂಕುಸ್ಥಾಪನೆ ಆದಷ್ಟು ಬೇಗ ನೆರವೇರಬೇಕು ಅಂತ ನಮ್ಮೆಲ್ಲರ ಆಸೆ ಐತಿ. ಆ ಪ್ರಕಾರವಾಗಿ ಈಗ ಪ್ರತಿಭಟನೆ ಇಳಿದ್ರೊಳಗನು ಬನಟ್ಟಿಯ ಎಲ್ಲ ಜನತೆ ಏನಿಲ್ಲ, ಕೆಲವೊಂದಿಷ್ಟು ಜನ ಅವ್ರೇನೋ ರಾಜಕೀಯ ಹಿತಾಸಕ್ತಿಗಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಾಕ ಹೋರಾಟವನ್ನು ಮಾಡತ್ತಾರ. ಅವ್ರೇನತ್ತೆ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ರಾಜಕಾರಣ ಮಾಡ್ಲಿಕ್ಕೆ ಬೇರೆ ವೇದಿಕೆಗಳನ್ನು ಬಳಸ್ಕೋರಿ. ಇಂಥ ವಿಷಯವನ್ನು ಬಳಸಿಕೊಂಡು 2 ಊರಿನ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದಂತ ದೇಶದಿಂದ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡು ನನಗೂ 2 ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ನಮಸ್ಕಾರ.